ಕನ್ನಡಿಗ ಚಾನೆಲ್ ವೈಟಿಯಿಂದ ಡಾಕ್ಟರ್ ಎಸ್ ತಲ್ಲೂರು ಮಾಡುವ ವಂದನೆಗಳು. ಸ್ನೇಹಿತರೆ, ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಶಿಕ್ಷಣ ಇಲಾಖೆಯ ಸರ್ಕಾರಿ ಶಾಲೆಗಳಲ್ಲಿ ನಡೀತಿರ್ತಕ್ಕಂಥ ಅಮಾನವೀಯ ಘಟನೆಗಳ ಕುರಿತು ಈ ಸಂಚಿಕೆಯಲ್ಲಿ ನಾನು ಬೆಳಕು ಚೆಲ್ಲಲಿಕ್ಕೆ ಈ ಒಂದು ವಿಚಾರವಾಗಿ ಮಾತನಾಡಲಿಕ್ಕೆ ಬಯಸಿದ್ದೇನೆ. ಯಾಕಂದರೆ ಈ ಒಂದು ಅನಿಷ್ಟ ಪದ್ಧತಿ ಈಗ ಸಾರ್ವತ್ರಿಕವಾಗಿ ಟೀಕೆಗೂ ಒಳಪಡುತ್ತಾ ಇರೋದು ಕೂಡ ಅಷ್ಟೇ ಸತ್ಯವಾದಂಥ ಸಂಗತಿಯಂತೆಯೇ ಈ ಸಂದರ್ಭದಲ್ಲಿ ಎಲ್ಲರೂ ತಿಳಿದಿದ್ದಾರೆ. ಯಾಕಂದರೆ SDMC ಅವರಾಗಲಿ, ಶಾಲೆಯ ಶಿಕ್ಷಣ ಇಲಾಖೆ ಶಿಕ್ಷಕರೇ ಆಗಿರಲಿ, ಮೇಲಾಧಿಕಾರಿಗಳೇ ಆಗಿರಲಿ, ಯಾರೇ ಆದರೂ ಕೂಡ ಈ ಒಂದು ಕಸ ಗೂಡಿಸುವುದಾಗಲಿ ಹಾಗೂ ಪಾಯಖಾನೆಗಳನ್ನು ಸ್ವಚ್ಛ ಮಾಡಿಸುವುದಾಗಲಿ ಯಾವುದೇ ಕಾರ್ಯಕ್ಕೂ ಕೂಡ ಮಕ್ಕಳನ್ನೇ ಬಳಸಿಕೊಳ್ತಾ ಇದ್ದಾರೇನೋ ಅನ್ನುವಂಥ ಒಂದು ಕಹಿ ಘಟನೆಗಳು ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ನಡೀತಾ ಇರೋದು ಕೂಡ ಅಷ್ಟೇ ಸತ್ಯವಾದಂಥ ಸಂಗತಿಗಳು. ಈ ನಿಟ್ಟಿನಲ್ಲಿ ಕೋಲಾರ ಆಯಿತು, ಬೆಂಗಳೂರಾಯಿತು, ಈಗ ಶಿಕ್ಷಣ ಸಚಿವರ ತವರು ಜಿಲ್ಲೆಯಾದ ಭದ್ರಾವತಿಯ ಗುಡ್ಡದ ನೇರಳೆಕೆರೆ ಎನ್ನುವಂಥ ಗ್ರಾಮದ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳಿಂದಲೇ ಅದು ಕೈಯಿಂದಲೇ ಸ್ವಚ್ಛಗೊಳಿಸ್ತಿರ್ತಕ್ಕಂಥ ಶೌಚಾಲಯಗಳ ಒಂದು ದುರ್ವ್ಯವಸ್ಥೆಯನ್ನು ನೋಡಿ ಕನ್ನಡಿಗ ಚಾನೆಲ್ YTಯಲ್ಲಿ ಬೆಳಕು ಚೆಲ್ಲಿ ಈ ಒಂದು ಅನಿಷ್ಟ ಪದ್ಧತಿಯನ್ನು, ಈ ಒಂದು ಮಕ್ಕಳ ಕೈಯಿಂದ ಅಕ್ಷರಾಭ್ಯಾಸ ಮಾಡಿಸಬೇಕಾದಂಥ ಶಿಕ್ಷಣ ಇಲಾಖೆಯೇ ಅವರಿಂದ ಶೌಚಾಲಯಗಳನ್ನು ಸ್ವಚ್ಛಗೊಳಿಸ್ತಾ ಇರೋದು ಹಾಗೂ ಕಸ ಗೂಡಿಸ್ತಾ ಇರೋದು, ಅಂಗಳವನ್ನು ಸ್ವಚ್ಛ ಮಾಡ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಮಾತನ್ನು ಕೂಡ ಸಾರ್ವತ್ರಿಕವಾಗಿ ಸಾರ್ವಜನಿಕರು ಪ್ರಶ್ನಿಸ್ತಾ ಇದ್ದಾರೆ ಹಾಗೂ ಅದನ್ನು ಖಂಡಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಕನ್ನಡಿಗ ಚಾನೆಲ್ YT ಬೆಳಕು ಚೆಲ್ಲುತ್ತಿರತಕ್ಕಂಥ ಈ ಒಂದು ವಿಷಯ ಸಾರ್ವತ್ರಿಕವಾಗಿ ಎಲ್ಲರೂ ಕೂಡ ಇದನ್ನು ವಿರೋಧಿಸಬೇಕು, ಖಂಡಿಸಬೇಕು ಹಾಗೂ ಪ್ರತಿಭಟನೆ ಮಾಡಲಿಕ್ಕೆ ಇಳಿಬೇಕು ಅನ್ನುವಂಥ ಒಂದು ಆಂದೋಲನವನ್ನೇ ಹಮ್ಮಿಕೊಳ್ಳಬೇಕು ಅನ್ನುವಂಥ ಒಂದು ಮುನ್ಸೂಚನೆಯನ್ನು ಈ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ, ಅದು ಶಾಲಾ ವಿದ್ಯಾರ್ಥಿಗಳ ಪಾಲಕರಿಗೆ ಈ ನಿಟ್ಟಿನಲ್ಲಿ ಕರೆ ಕೊಡಲಿಕ್ಕೆ ನಾನು ಒಲ್ಲದ ಮನಸ್ಸಿನಿಂದ ದುಃಖದಿಂದ ಹೇಳ್ತಾ ಇದ್ದೇನೆ. ಯಾಕಂದ್ರೆ ಶಿಕ್ಷಕರು ವಿನಾಕಾರಣ ಈ ಮಕ್ಕಳ ಕೈಯಿಂದ ಇಂಥ ಒಂದು ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಹೀಗಾಗಿ ಆ ಶಾಲೆಯ ಮುಖ್ಯ ಶಿಕ್ಷಕರೇ ಆಗಿರಲಿ, ಆ ಶಾಲೆಯಲ್ಲಿ ಇರ್ತಕ್ಕಂಥ ಶಿಕ್ಷಕರ ಒಳ ಪಂಗಡಗಳೇ ಆಗಿರಲಿ, ಅವರಲ್ಲಿ ಏನೋ ಒಂದು ವೈಮನಸ್ಸು ಉಂಟಾಗಿ ಮುಖ್ಯ ಶಿಕ್ಷಕರನ್ನು ಗುರಿ ಮಾಡಿಸಲಿಕ್ಕೇ ಈ ಕೃತ್ಯವನ್ನು ಮಾಡಿಸ್ತಾ ಇದ್ದಾರೇನೋ ಅನ್ನುವಂಥ ಭಾವನೆಗಳು ಕೂಡ ಸಾರ್ವತ್ರಿಕವಾಗಿ ಉಂಟಾಗ್ತಾ ಇವೆ. ಇದನ್ನು ಸರಿಪಡಿಸಲಿಕ್ಕೆ ಶಿಕ್ಷಣ ಇಲಾಖೆ ಮುಂದಾಗಬೇಕು. ಕನ್ನಡಿಗ ಚಾನಲ್ YT ಇದು ನಿಮ್ಮೆಲ್ಲರ ಚಾನಲ್ಲು, ಸಮಸ್ತ ಕನ್ನಡಿಗರ ಚಾನಲ್ಲು. ಕನ್ನಡಿಗ ಚಾನಲ್ YTಗೆ ಇಲ್ಲಿಯವರೆಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಈ ಸಂಚಿಕೆಗಳನ್ನು ನಿಮ್ಮ ಸಂಬಂಧಪಟ್ಟಂಥ ಎಲ್ಲ ಸ್ನೇಹಿತರಿಗೆ, ಬಂಧುಗಳಿಗೆ, ಬಾಂಧವರಿಗೆ ಎಲ್ಲರಿಗೆ ತಲುಪಿಸುವಂಥ ಕಾರ್ಯವನ್ನು ನೋಡುಗರು, ವೀಕ್ಷಕರು ಮಾಡ್ತೀರಾ ಅನ್ನುವಂಥ ಒಂದು ಮನವಿಯೊಂದಿಗೆ ಮುಂದೆ ನಾನು ಇದನ್ನು ಮುಂದೆ ಒಯ್ಯಲು ಬಯಸಿದ್ದೇನೆ. ಯಾಕಂದರೆ ಶಿಕ್ಷಣ ಇಲಾಖೆ ಅನ್ನೋದು ಪವಿತ್ರವಾದಂಥ ಇಲಾಖೆ, ಬಾಳಿಗೆ ಬೆಳಕನ್ನು ಚೆಲ್ಲುವಂಥ ಇಲಾಖೆ. ಯಾಕಂದರೆ ಈಗೇ ನಾವು ಮಕ್ಕಳಿಗೆ ಪಾಯಖಾನೆಗಳನ್ನು ಸ್ವಚ್ಛ ಮಾಡಿಸೋದಾಗಲಿ, ಶಾಲೆಯ ಒಂದು ಕೊಠಡಿಗಳನ್ನು ಕಸ ಗೂಡಿಸುವುದಾಗಲಿ, ಆವರಣವನ್ನು ಸ್ವಚ್ಛಗೊಳಿಸುವುದಾಗಲಿ ಮಾಡಬಾರ್ದು. ಯಾಕಂದ್ರೆ ಹಲವಾರು ಇಲಾಖೆಗಳಲ್ಲಿ ಸಿಪಾಯಿಗಳಿದ್ದಾರೆ. ಅವರು ಒಂದು ಇಲಾಖೆಯ ಕಚೇರಿಗಳಲ್ಲಿ ಸುಮಾರು 3 ರಿಂದ 4 ಜನ ಸಿಪಾಯಿಗಳಿದ್ದಾರೆ. ಅವರನ್ನೇ ಡೆಪ್ಯುಟೇಷನ್ ಮಾಡಿಸಿ ಅವರ ಕೈಯಿಂದ ಸ್ವಚ್ಛಗೊಳಿಸುವಂಥ ಕೆಲಸ ಕಾರ್ಯಗಳನ್ನು ಯಾಕೆ ಮಾಡಬಾರ್ದು? ಇಲ್ಲ ಅಂತಂದರೆ ಪ್ರತಿ ಗ್ರಾಮದಲ್ಲಿ SDMC ಒಂದು ಸಮಿತಿ ಇರ್ತೈತಿ, ಶಾಲಾ ಸುಧಾರಣಾ ಸಮಿತಿ ಅನ್ನುವಂಥ ಒಂದು ಸಮಿತಿ ಇರ್ತೈತಿ. ಅದರಲ್ಲಿ ಇರ್ತಕ್ಕಂಥ SDMC ಅಧ್ಯಕ್ಷರು, ಸದಸ್ಯರು ತಾವೇ ಏಕೆ ತಮ್ಮ ಕೈಲಿಂದ ಏನು ಒಬ್ಬೊಬ್ಬರು ಒಂದೊಂದು 50 ರೂಪಾಯಿ ಹಾಕಿದರೂ ಕೂಡ ಸುಮಾರು 10-11 ಜನ ಇರ್ತಾರೆ. 100 ರೂಪಾಯಿ ಹಾಕಿದರೂ ಕೂಡ ಒಬ್ಬ ಶೌಚವನ್ನು ಹಾಗೂ ಕಸವನ್ನು ಗೂಡಿಸಲಿಕ್ಕೆ ಒಬ್ಬ ಪರಿಚಾರಕರನ್ನು ಇಟ್ಟು ತಾವೇ ಒಂದು ಮಾದರಿ ಆಗಬಾರ್ದು. ಹಾಗೂ ಶಿಕ್ಷಣ ಇಲಾಖೆ ಹಾಗೂ ಸರ್ಕಾರ ಇದೇನು ದೊಡ್ಡ ಕೆಲಸ ಅಲ್ಲ. ಇಲ್ಲೇ ಪ್ರತಿ ಶಾಲೆಗೂ ಕೂಡ ಒಬ್ಬ ಸಿಪಾಯಿಯನ್ನಾಗಲಿ ಸ್ವಚ್ಛಗೊಳಿಸುವವರನ್ನಾಗಲಿ ನೇಮಿಸಬೇಕು. ಯಾಕಂದರೆ ಎಷ್ಟೋ ಸಾವಿರಾರು ಕೋಟಿಗಳು ರೂಪಾಯಿಗಳು ಈ ಒಂದು ಇಲಾಖೆಗೆ ಹರಿಯಲ್ಪಟ್ಟರೂ ಕೂಡ ಇಂಥ ಒಂದು ಹೇಯ ಕೃತ್ಯವನ್ನು ಮಕ್ಕಳಿಂದ ಮಾಡಿಸುವುದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನು ಸರ್ಕಾರವಾಗಲಿ, ಶಿಕ್ಷಣ ಸಚಿವರಾಗಲಿ, SDMC ಸದಸ್ಯರಾಗಲಿ, ಶಾಲಾ ಶಿಕ್ಷಕರೇ ಆಗಲಿ
ಬಿ ಒಗಳಾಗಲಿ DDPIಗಳಾಗಲಿ ಯಾರೇ ಆಗಿರಲಿ ಉನ್ನತ ಮಟ್ಟದ ಅಧಿಕಾರಿಗಳು ಅವರೆಲ್ಲರೂ ಕೂಡ ಇದನ್ನು ತಪ್ಪಿಸಲಿಕ್ಕೆ ಏನಾದರೂ ಒಂದು ಮಾರ್ಗವನ್ನು ಕೈಗೊಂಡು ಈ ನಿಟ್ಟಿನಲ್ಲಿ ಮಕ್ಕಳನ್ನು ಓದಿನತ್ತ ಗಮನ ಕೊಡುವಂಥ ಪ್ರಯತ್ನಗಳು ಆಗಬೇಕು. ಯಾಕಂದ್ರೆ ಇದು ದಿನನಿತ್ಯ ನಡೀತಿರ್ತಕ್ಕಂಥ ಒಂದು ಪರಿಸ್ಥಿತಿ. ಎಲ್ಲೋ ಒಬ್ಬರು ಇಬ್ಬರು ಈ ಒಂದು ಘಟನೆಗಳನ್ನು ಪ್ರಚಾರ ಮಾಡಿ ಅದು ಬೆಳಕಿಗೆ ಬರುವಂತೆ ನೋಡ್ಕೊಳ್ತಾ ಇರ್ತಾರೆ. ಇಂಥ ಹಲವಾರು ಘಟನೆಗಳು ಹಲವಾರು ಶಾಲೆಗಳಲ್ಲಿ, ಪ್ರತಿಯೊಂದು ಜಿಲ್ಲೆಯ ಪ್ರತಿಯೊಂದು ತಾಲೂಕಿನ ಹಲವಾರು ಶಾಲೆಗಳಲ್ಲಿ ನಡೀತಾ ಇರೋದು ಕೂಡ ಅಷ್ಟೇ ಸತ್ಯವಾದಂಥ ಸಂಗತಿ. ಯಾಕಂದರೆ ಮಕ್ಕಳಿಂದಲೇ ವಿಶೇಷವಾಗಿ ಬಹುತೇಕ ಶಾಲೆಗಳಲ್ಲಿ ಮಕ್ಕಳಿಂದಲೇ ಕಸ ಗೂಡಿಸ್ತಿರ್ತಾರೆ, ಆಮೇಲೆ ಆವರಣವನ್ನು ಸ್ವಚ್ಛಗೊಳಿಸ್ತಿರ್ತಾರೆ, ಆಮೇಲೆ ಶೌಚಾಲಯಗಳನ್ನು ಕೂಡ ಸ್ವಚ್ಛಗೊಳಿಸುವಂಥ ಒಂದು ಹೀನ ಕೃತ್ಯದಲ್ಲಿ ಈ ಇಲಾಖೆಯ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ ಏನೋ ಅನ್ನುವಂಥ ಭಾವನೆಗಳು ಕೂಡ ಸಾರ್ವತ್ರಿಕವಾಗಿ ಸಾರ್ವಜನಿಕವಾಗಿ ಪಡ್ತಾ ಇರೋದು ಕೂಡ ಅಷ್ಟೇ ಸತ್ಯವಾದಂಥ ಮಾತು. ಯಾಕಂದರೆ ಯಾವುದೇ ಕಾರಣಕ್ಕೂ ಕೂಡ ಮಕ್ಕಳಿಗೆ ಇಂಥ ಒಂದು ಹೇಯ ಕೃತ್ಯದಲ್ಲಿ ಅವರನ್ನು ತೊಡಗಿಸಿಕೊಳ್ಳುವಂತೆ ಯಾರೂ ಕೂಡ ಮಾಡಬಾರ್ದು. ಈ ಪಾಪ ಶಿಕ್ಷಕರಿಗೆ ಆಗಿರಲಿ, ಅಧಿಕಾರಿಗಳಿಗೆ ಆಗಿರಲಿ, SDMC ಸದಸ್ಯರಿಗೆ ಆಗಿರಲಿ, ಸರ್ಕಾರಕ್ಕೆ ಆಗಿರಲಿ ಶೋಭೆ ತರುವಂಥದ್ದು ಅಲ್ಲ. ಎಷ್ಟೋ ಜನ ಮಕ್ಕಳನ್ನು ಪಾಲಕರು ವಿದ್ಯಾಭ್ಯಾಸಕ್ಕಾಗಿ ನನ್ನ ಮಕ್ಕಳು ಏನಾದರೂ ಮಾಡಿ ಮುಂದೆ ಬರಲಿ, ವಿದ್ಯಾವಂತರಾಗಲಿ, ಮುಂದೆ ಸತ್ಪ್ರಜೆಗಳಾಗಿ ಈ ನಾಡಿಗೆ ಒಂದು ಕೊಡುಗೆಯನ್ನು ನೀಡುವಂಥವರಾಗಲಿ ಅನ್ನುವಂಥ ಒಂದು ಸದುದ್ದೇಶದಿಂದ ಮಕ್ಕಳಿಗೆ ಶಿಕ್ಷಣವನ್ನು ನೀಡ್ತಾ ಇರ್ತಾರೆ. ಜೊತೆಗೆ ಪ್ರಾಥಮಿಕ ಹಾಗೂ ಸರ್ಕಾರಿ ಶಾಲೆಗಳಲ್ಲಿ ಓದಿಸ್ತಿರ್ತಕ್ಕಂಥ ಬಹುತೇಕ ಪಾಲಕರು ಬಡವರಾಗಿರ್ತಾರೆ, ರೈತರಾಗಿರ್ತಾರೆ. ಅವರು ಯಾವುದೇ ಕಾರಣಕ್ಕೂ ಕೂಡ ಇದನ್ನು ಪ್ರತಿಭಟನೆ ಮಾಡಲಿಕ್ಕೆ ಹೋಗೋದಿಲ್ಲ. ಯಾಕಂದರೆ ನಮ್ಮ ಮಕ್ಕಳು ಅದನ್ನು ಕಲೀಲಿ ಅನ್ನುವಂಥ ಒಂದು ದೊಡ್ಡ ಮನಸ್ಸನ್ನು ಕೂಡ ಅವರು ಇಟ್ಕೊಂಡಿರ್ತಾರೆ. ಆದರೂ ಕೂಡ ಈ ಇಲಾಖೆಗೆ ಇದೇನು ದೊಡ್ಡ ಒಂದು ಕೆಲಸವಲ್ಲ, ಸರಿಪಡಿಸಲಿಕ್ಕೆ ಇದೇನು ದೊಡ್ಡ ಒಂದು ಕೆಲಸವಲ್ಲ. ಈ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಒಳ್ಳೆಯ ಮನಸ್ಸಿನಿಂದ, ಮಾತೃ ಹೃದಯದ ಮನಸ್ಸಿನಿಂದ ಇದನ್ನು ಗಮನಕ್ಕೆ ತೆಗೆದುಕೊಂಡು ಈ ಒಂದು ಅನಿಷ್ಟ ಪದ್ಧತಿಯಿಂದ ಮಕ್ಕಳನ್ನು ಪಾರು ಮಾಡಬೇಕು. ಹಾಗೂ ಈ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಸತ್ಪ್ರಜೆಯಾಗಿ ರೂಪುಗೊಳ್ಳುವಂತೆ ತಮ್ಮ ಮುಂದಿನ ಭವಿಷ್ಯವನ್ನು ರೂಪಿಸಿಕೊಳ್ಳೋದಕ್ಕಾಗಿ ಅವರನ್ನು ಸಜ್ಜುಗೊಳಿಸಬೇಕಾಗಿರ್ತಂಥ ಈ ಸಂದರ್ಭದಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಈ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕು. ಯಾಕಂದ್ರೆ ಮಕ್ಕಳ ಶಾಲೆ, ಯಾವುದೇ ಒಂದು ಶಾಲೆಯಲ್ಲಿ ಇಂಥ ದುರ್ಘಟನೆಗಳು ಆದಾಗ, ಇಂಥ ಅನಿಷ್ಟ ಪದ್ಧತಿಗಳು ಹೊರಗೆ ಬಂದಾಗ ಆ ಶಾಲೆಯ ಮುಖ್ಯ ಉಪಾಧ್ಯಾಯರನ್ನು ಸಸ್ಪೆಂಡ್ ಮಾಡುವಂಥ ಪರಿಪಾಠವೂ ಕೂಡ ಇದೆ. ಯಾಕಂದರೆ ಎಲ್ಲಿ ಎಷ್ಟು ಜನ ನೀವು ಸಸ್ಪೆಂಡ್ ಮಾಡ್ತೀರಿ? ಬಹುತೇಕ ಶಾಲೆಗಳಲ್ಲಿ ಇದು ಇದೆ. ಮೊದಲು SDMC ಸದಸ್ಯರನ್ನು ತರಾಟೆಗೆ ತೆಗೆದುಕೊಳ್ಳಿ, ಆಮೇಲೆ BO ಮತ್ತು BRCಗಳನ್ನು, DDPIಗಳನ್ನು ಈ ನಿಟ್ಟಿನಲ್ಲಿ ನೀವು ವಿಚಾರಣೆ ಮಾಡಿಕೊಳ್ಳಿ. ಯಾವುದೇ ಶಾಲೆಯಲ್ಲಿ ಇಂಥ ಪರಿಸ್ಥಿತಿ ಬಂದರೆ ಆ ಶಾಲೆಯ ಮುಖ್ಯ ಶಿಕ್ಷಕರನ್ನು ಒಳಗೊಂಡಂತೆ ಎಲ್ಲರನ್ನೂ ಕೂಡ ನಾವು ಸಸ್ಪೆಂಡ್ ಮಾಡಬೇಕಾಗ್ತದೆ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ನೀಡಿ ಇವತ್ತೇ ಈ ಒಂದು ಅನಿಷ್ಟ ಪದ್ಧತಿಯನ್ನು ಹೋಗಲಾಡಿಸಲಿಕ್ಕಾಗಿ ಒಂದು ಸುತ್ತೋಲೆಯನ್ನು ಪ್ರತಿಯೊಂದು ಶಾಲೆ ಮುಖ್ಯೋಪಾಧ್ಯಾಯರಿಗೆ ಹಾಗೂ SDMC ಅವರಿಗೆ ಹಾಗೂ ಎಲ್ಲ ಶಿಕ್ಷಕರಿಗೂ ಕೂಡ ತಿಳಿಯುವಂತೆ ಸುತ್ತೋಲೆಯನ್ನು ಹೊರಡಿಸಿ ಈ ಶಾಲೆಗಳನ್ನು ಪರಿಶುದ್ಧಗೊಳಿಸಬೇಕಾದರೆ, ಮಕ್ಕಳನ್ನು ಒಂದು ಒಳ್ಳೆಯ ವಿದ್ಯಾಭ್ಯಾಸದತ್ತ ತೊಡಗಿಸಿಕೊಳ್ಬೇಕಾದ್ರೆ ಪ್ರತಿಯೊಬ್ಬರೂ ಕೂಡ ನೀವು ನಿಮ್ಮ ಮಕ್ಕಳನ್ನು ಯಾವ ರೀತಿ ನೋಡ್ಕೊಳ್ತೀರಾ ಆ ಒಂದು ನಿಟ್ಟಿನಲ್ಲಿ ಈ ಶಾಲೆಗೆ ಬರ್ತಿರ್ತಕ್ಕಂಥ ಮಕ್ಕಳು ಕೂಡ ನಿಮ್ಮ ಮಕ್ಕಳೇ. ಅವರು ಕೂಡ ನಮ್ಮ ಹೊಟ್ಟೆಯಿಂದ ಹುಟ್ಟಿರಲಿಕ್ಕಿಲ್ಲ, ಆದರೂ ಅವರನ್ನು ನೀವು ಪಡೆದಂಥ ಮಕ್ಕಳು. ಅವರಿಗೆ ನಿಮ್ಮ ಎಲ್ಲ ದಾನ ಧರ್ಮಗಳಕ್ಕಿಂತ ಶಿಕ್ಷಣ ದಾನವನ್ನು ನೀಡ್ತಾ ಇದ್ದೀರಲ್ಲ, ಶಿಕ್ಷಕರೊಂದಕ್ಕೆ ನಾನು ಯಾವಾಗಲೂ ಕೂಡ ಋಣಿಯಾಗಿರ್ತೀನಿ. ಅವರಿಗೆ ಯಾವಾಗಲೂ ನನ್ನ ಒಂದು ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುವಂಥ ಕಾರ್ಯವನ್ನು ಕನ್ನಡಿಗ ಚಾನಲ್ YTM ಮುಖಾಂತರ ನಾನು ಮಾಡ್ತಾ ಇರ್ತೀನಿ. ಯಾಕಂದರೆ ಶಿಕ್ಷಣ ಇಲಾಖೆಯ ಬಗ್ಗೆ ಇರತಕ್ಕಂಥ ಒಂದು ಒಳ್ಳೆಯ ಅಭಿಪ್ರಾಯ ನನ್ನಷ್ಟು ಇರಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಅನ್ನುವಂಥ ಅಭಿಪ್ರಾಯವೂ ಕೂಡ ನನ್ನದೇ. ಯಾಕಂದರೆ ಸುಮಾರು 25-30 ವರ್ಷಗಳಿಂದ ನಾನು ಶಿಕ್ಷಣ ಇಲಾಖೆಯ ವಿವಿಧ ಹಂತದ ಕಾರ್ಯಕ್ರಮಗಳನ್ನು ಸಾರ್ವತ್ರಿಕವಾಗಿ ಸಮಾಜಕ್ಕೆ ನೀಡುವಲ್ಲಿ ಶ್ರಮಿಸಿದ್ದೇನೆ. ಈ ನಿಟ್ಟಿನಲ್ಲಿ ನನ್ನ ಕಳಕಳಿಯ ಮನವಿಯನ್ನು ಶಿಕ್ಷಣ ಇಲಾಖೆಯ ಅಧಿಕಾರಿಗಳು, ಶಿಕ್ಷಕರು, ಮುಖ್ಯ ಉಪಾಧ್ಯಾಯರು, SDMCಯ ಸದಸ್ಯರು ಹಾಗೂ ಸಾರ್ವಜನಿಕರು ಕೂಡ ಈ ನಿಟ್ಟಿನಲ್ಲಿ ನೀವು ನಿಮ್ಮ ಪಾತ್ರವನ್ನು ವಹಿಸಿ ಈ ಮಕ್ಕಳನ್ನು
ಶೌಚಾಲಯ ಗೂಡಿಸುವುದಕ್ಕಾಗಲಿ, ಕಸವು ಗೂಡಿಸುವುದಕ್ಕಾಗಲಿ, ಶೌಚಾಲಯಗಳನ್ನು ಸ್ವಚ್ಛಗೊಳಿಸುವುದಕ್ಕಾಗಲಿ ಹಾಗೂ ಶಾಲಾ ಆವರಣವನ್ನು ಒಂದು ಸುಂದರಗೊಳಿಸಲಿಕ್ಕಾಗಿ ಈ ಶಾಲೆಗಳು ಉಪಯೋಗ ಆಗಬಾರದು. ಆ ಶಾಲೆಯ ಮಕ್ಕಳು ತಮ್ಮ ಶಿಕ್ಷಣದ ಗುಣಮಟ್ಟವನ್ನು ಸರಿಪಡಿಸಿಕೊಂಡು ಈ ಒಂದು ಶಿಕ್ಷಣ ಇಲಾಖೆ ಇವರಿಗೆ ಒಳ್ಳೆಯ ಶಿಕ್ಷಣವನ್ನು ನೀಡಿದರೆ ಇವರಿಗೆ ಮುಂದೆ ವಿಜ್ಞಾನಿಗಳು ಆಗ್ಬೋದು, ರಾಷ್ಟ್ರಪತಿಗಳು ಆಗ್ಬೋದು, ಪ್ರಧಾನಮಂತ್ರಿಗಳಾಗ್ಬೋದು, ಮುಖ್ಯಮಂತ್ರಿಗಳಾಗ್ಬೋದು, ಶಿಕ್ಷಣ ಸಚಿವರು ಆಗಿರ್ಬೋದು ಹಾಗೂ ಇನ್ನುಳಿದ ಉನ್ನತ ಹುದ್ದೆಗಳಲ್ಲಿ ಅವರು ತಮ್ಮನ್ನು ತಾವು ಪ್ರಚುರಪಡಿಸಬಹುದಾದಂಥ ಒಂದು ಸಂದರ್ಭವನ್ನು ಈ ಮಕ್ಕಳಿಗೆ ನೀಡ್ರಿ ಅನ್ನುವಂಥ ಒಂದು ಸದುದ್ದೇಶದ ಸಂದೇಶದೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿಯವರೆಗೂ ನನ್ನ ನಮಸ್ಕಾರ.